ನೀವು ನೋಡ್ತಾ ಇದ್ದೀರಾ ಸ್ಟಾರ್ ಆಫ್ ಕರ್ನಾಟಕ ನ್ಯೂಸ್, ನೇರ ನುಡಿ ಸಮಾಜಮುಖಿ. ಶಿರಹಟ್ಟಿ ತಾಲೂಕಾ ಪಡಿತರ ವಿತರಕರ ಸಂಘ ಮತ್ತು ಲಕ್ಷ್ಮೇಶ್ವರ ತಾಲೂಕಾ ಪಡಿತರ ವಿತರಕರ ಸಂಘ, ಕೆಎಫ್ಸಿಎಸ್ಸಿ ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಲೇಬರ್ಸ್ ಯೂನಿಯನ್ ಲಕ್ಷ್ಮೇಶ್ವರ ಇವರ ವತಿಯಿಂದ ಲಕ್ಷ್ಮೇಶ್ವರ ಸಗಟು ಮಳಿಗೆಯ ವ್ಯವಸ್ಥಾಪಕರಾಗಿ ಕಾರ್ಯನಿರ್ವಹಿಸಿ ನಿವೃತ್ತಿ ಹೊಂದಿದ ಶ್ರೀ ಎಂಎಸ್ ಬ್ಯಾಹಟ್ಟಿ ಅವರಿಗೆ ಬೀಳ್ಕೊಡುಗೆ ಸಮಾರಂಭ. ಇವರು 2008ರಲ್ಲಿ ನರಗುಂದ ಆಹಾರ ಗೋದಾಮಿನ ವ್ಯವಸ್ಥಾಪಕರಾಗಿ ನಿಯೋಜನೆಗೊಂಡು ನಂತರ ನರೇಗಲ್ಲ, ಗದಗ್, ಮುಂಡ್ರಿಗಿ ಮತ್ತು ಲಕ್ಷ್ಮೇಶ್ವರದಲ್ಲಿ ಸೇವೆ ಸಲ್ಲಿಸಿದರು. ಲಕ್ಷ್ಮೇಶ್ವರದಲ್ಲಿಯೇ ಸುಮಾರು 7 ವರ್ಷಗಳ ಕಾಲ ಕಾರ್ಯನಿರ್ವಹಿಸಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಸತತ 37 ವರ್ಷಗಳ ಸುದೀರ್ಘ ವೃತ್ತಿ ಜೀವನದಲ್ಲಿ ಒಂದು ಕಪ್ಪು ಚುಕ್ಕೆ ಇಲ್ಲದಂತೆ ಕಾರ್ಯನಿರ್ವಹಿಸಿ ದಿನಾಂಕ 30/6/2025ರಂದು ವಯೋನಿವೃತ್ತಿ ಹೊಂದಿದ್ದಾರೆ. ಇವರಿಗೆ ಎಲ್ಲ ಸಹಪಾಠಿಗಳು ಸನ್ಮಾನಿಸಿದರು. ಈ ವೇಳೆ ಕಾರ್ಯಕ್ರಮದ ಅಧ್ಯಕ್ಷತೆ ಮಂಜುಳಾ ಆಕಳದ ಆಹಾರ ನಿರೀಕ್ಷಕರು ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಮಂಜುಳಾ ಬ್ಯಾಹಟ್ಟಿ, ಜಗದೀಶ್ ಕುರ್ಬರ್, ಬಸವರಾಜ ಪುಟಾಣಿ, ಕೃಷ್ಣ ಮರಾಟೆ, ಎಜೆ ಫಟಾಣ್, ಜೆಎ ಫಟಾಣ್, ಚನ್ನಪ್ಪ ಚಿಂಚಲಿ ಹಾಗೂ ಮುಸ್ತಾಕ್ ಅಹಮದ್ ಶಿರಹಟ್ಟಿ, ಬಿಎಚ್ ಮುದಗಲ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಎಚ್ಎಫ್ ಪಾಟೀಲ್ ನಿರೂಪಿಸಿದರು. ಸ್ವಾಗತ ನೀಲೇಶ್ ಹುಳಕಣ್ಣವರ್ ಪರಿಚಯಿಸಿದರು. ಇವತ್ತು ಅವರು ನಿವೃತ್ತಿ ಆಗಿದೆ. ಬಟ್ ಅವ್ರು ಏನೋ ಕೆಲಸ ಮನೇಲಿ ಏನು ಫಂಕ್ಷನ್ ಇದೆ ಎಲ್ಲ ಬಿಟ್ಟು ಅವರು ಇಲ್ಲಿ ಡ್ಯೂಟಿಗೆ ಹಾಜರಾಗ್ತಿದ್ರು. ಬಟ್ ಅವರು ಇಲ್ಲಿ ಎಲ್ಲರನ್ನೂ ಹಚ್ಕೊಂಡಿದ್ದು ನೋಡಿದ್ರೆ ನನಗೆ ಒಂಥರ ಏನೋ ದುಃಖದ ಸಂಗತಿ ಆಗ್ತದೆ. ಬಟ್ ಅವರು ಇವತ್ತಿನ ದಿನ ನಮಗೆ ದುಃಖನೂ ಆಗ್ತದೆ, ಖುಷಿನೂ ಆಗ್ತದೆ. ದುಃಖ ಏನಂದ್ರೆ ಬಟ್ ಅವರು ನಿವೃತ್ತಿ ಆಗ್ತಾ ಇರೋದು. ಖುಷಿ ಏನಂದ್ರೆ ಇವನ್ನೆಲ್ಲ ನೋಡಿ ಈ ಒಂದು ಸನ್ಮಾನ ಆಕ್ಚುಲಿ ನಾವು ಅನ್ಕೊಂಡಿದ್ದಿಲ್ಲ ಮನೆಯವರು ಇಲ್ಲೆಲ್ಲ ನಾವು ಒಬ್ಬರಿಗೆ ಇನ್ನೊಂದು ಈ ರೀತಿ ದೊಡ್ಡದಾಗಿ ಸನ್ಮಾನ ಮಾಡ್ತಾರೆ ಅಂದ್ರೆ ತುಂಬಾ ಖುಷಿ ಆಗ್ತಾ ಇದೆ. ಬಟ್ ಇದೇ ರೀತಿ ನಾವು ಒಬ್ಬರಿಗೆ ಆರೋಗ್ಯ ದೇವರು ಕೊಡ್ಲಿ ಅಂತ ನಾನು ಬಯಸ್ತೇನೆ. ಶ್ರೀ ಹಾಗೂ ಶ್ರೀ ಶಿವೇಶ್ವರ ಇವರನ್ನು ಮನದಲ್ಲಿ ನೆನೆಸುತ್ತಾ ಇವತ್ತು ನಮ್ಮ ಲಕ್ಷ್ಮೀಶ್ವರ ಮಳಿಗೆ ವ್ಯವಸ್ಥಾಪಕರಾಗಿ ಕಾರ್ಯನಿರ್ವಹಿಸಿ ನಿವೃತ್ತಿ ಹೊಂದಿದ ಶ್ರೀ ಎಂಎಸ್ ಬ್ಯಾಹಟ್ಟಿ ಅವರಿಗೆ ನನ್ನ ಪರವಾಗಿ ಹಾಗೂ ಲಕ್ಷ್ಮೀಶ್ವರದ ನ್ಯಾಯಾಲಯದ ಪರವಾಗಿ ಬರುವ ಮುಂದಿನ ದಿನಗಳು ಒಳ್ಳೆಯ ಶಾಂತಿ ರೀತಿಯಿಂದ ಹಾಗೂ ಆರೋಗ್ಯಕವಾಗಿ ನೀಡಲೆಂದು ಆ ದೇವರಲ್ಲಿ ಪ್ರಾರ್ಥಿಸುತ್ತಾ ನನ್ನ ಒಂದು ಅನಿಸಿಕೆ ಏನಂದರೆ ನಾವು ಈಗ ನನ್ನ ವಯಸ್ಸು 25 ವರ್ಷ ತನಕ ನಾನು ನ್ಯಾಯಾಲಯಕ್ಕೆ ಕೆಲಸ ಮಾಡಿದ್ದೇನೆ. ನಾನು ಇದು ಆಹಾರ ಇಲಾಖೆ 25 ವರ್ಷ. ನಾನು ಬ್ಯಾಹಟ್ಟಿ ಸರ್ ಅಂತ ಸರ್ ನೋಡೇ ಇಲ್ಲ. ಅವ್ರ ಸ್ವಭಾವ, ಅವರ ಮಾತು ಎಲ್ಲರಿಗೂ ಒಳ್ಳೆಯ ರೀತಿಯ ರೆಸ್ಪಾನ್ಸ್ ಮಾಡಿ ಎಲ್ಲರಿಗೂ ಒಳ್ಳೆಯ ರೀತಿಯ ಸ್ವಭಾವವನ್ನು ಹೊಂದಿ ಎಲ್ಲ ನ್ಯಾಯ ಅಂಗಡಿಕಾರರ ಮನದಲ್ಲಿ ಅವರು ಇದ್ದಾರೆ. ಇನ್ನೊಂದು ಮಾತು ಏನಂದ್ರೆ ಈ ಆಹಾರ ಇಲಾಖೆ ಏನಂದ್ರೆ ಒಂದು ನಮೂನಿ ಡೌಟ್, ಎಲ್ಲರ ಮೇಲೆ ಡೌಟ್.